ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಕ್ಕಲಗಡ್ಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಸೀತಪ್ಪ ಅವರು ವಿಧಿವಶರಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಇಂದು ಉಪಚುನಾವಣೆ ದಿನಾಂಕವನ್ನು ಚುನಾವಣಾಧಿಕಾರಿಗಳು ನಿಗದಿ ಮಾಡಲಾಗಿದ್ದು ಯಾವುದೇ ವಿಧಾನಸಭೆ ಚುನಾವಣೆಗೆ ಕಮ್ಮಿ ಇಲ್ಲ ಎಂಬಂತೆ ಚುನಾವಣೆ ನಡೆಯುತ್ತಿದೆ. ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮತದಾರರು ಮತ ಚಲಾವಣೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್.ವಿ. ವೆಂಕಟರಮಣ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎನ್.ಎಸ್. ಶ್ರೀನಿವಾಸ್ ಕಣದಲ್ಲಿದ್ದು ಕೇವಲ ಕೆಲವೇ ತಿಂಗಳು ಅವಧಿ ಇದ್ದರೂ ಸಹ ಎರಡೂ ಪಕ್ಷಗಳ ಮುಖಂಡರು ಪ್ರತಿಷ್ಠೆಗೆ ತೆಗೆದುಕೊಂಡು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂದು ಮುಖಂಡರು ನಾನಾ ರೀತಿಯ ಕಸರತ್ತು ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೋಡಿಪಲ್ಲಿ ಸುಬ್ಬಾರೆಡ್ಡಿ ಮಾತನಾಡಿ, ನಮ್ಮದೇ ಪಕ್ಷದ ಸದಸ್ಯ ಮೃತಪಟ್ಟಿದ್ದು ನಾವು ತಮ್ಮ ಕೆಲಸಗಳು ಮಾಡಿರುವ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿ ಎನ್.ವಿ. ವೆಂಕಟರಮಣ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದು, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎನ್.ಎಸ್. ಶ್ರೀನಿವಾಸ್ ಮಾತನಾಡಿ, ಚುನಾವಣೆ ಸುಸೂತ್ರವಾಗಿ ನಡೆಯುತ್ತಿದ್ದು ಪ್ರತಿಷ್ಠೆಯಾಗಿ ನಾವು ಚುನಾವಣೆಯನ್ನು ಸ್ವೀಕರಿಸಿದ್ದು ನಾವೇ ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಗೌನಿಪಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು. ವರದಿ ಅರುಣ್ ಕುಮಾರ್, HM ASS ನ್ಯೂಸ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಜಿ ತುಮ್ಮಲ್ಪಲ್ಲಿ ಮಜರಾ ನಕ್ಕಲಗಡ್ಡ ಗ್ರಾಮದಲ್ಲೇ ಸೀತಣ್ಣ ಅವರು ತೆರವುಗೊಳಿಸಿರುವ ಸ್ಥಾನಕ್ಕೆ ನಕ್ಕಲಗಡ್ಡದಲ್ಲೇ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇದೆ. ನಾವೆಲ್ಲ ರಮೇಶ್ ಕುಮಾರ್ ಬೆಂಬಲಗಾರರಿಂದ ಕ್ಯಾಂಡಿಡೇಟ್ ಎಂಗಟ್ರೂಣ ಅಂತ చెప్పి ಕ್ಯಾಂಡಿಡೇಟ್ ನಾವು ನೇಮಕ ಮಾಡಿದ್ದೀವಿ. ಏನು ಇಲ್ಲಿ ಕಾಮ್ ಆಗಿ ಎಲೆಕ್ಷನ್ ನಡೀತಾ ಇದೆ, ಶಾಂತಿಯುತವಾಗಿ ನಡೀತಾ ಇದೆ. ನಾವು ಏನು ಇಲ್ಲಿ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಓಟ್ ಹಾಕ್ತಿದ್ದಾರೆ? ಒಟ್ಟು 1179 ವೋಟ್ ಇದೆ. ಇಲ್ಲಿ ಸುಮಾರು 1000 ವೋಟ್ ಪೋಲ್ ಆಗುತ್ತೆ. ನಾವು ನಮ್ಗೇನು ತೊಂದರೆ ಇಲ್ಲ, ಇನ್ನಾಗ್ತೀವಿ. ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿತ್ತು. ಚುನಾವಣೆ ಎಲ್ಲ ರೀತಿಯ ಸುಗಮವಾಗಿ ನಡೀತದೆ. ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ಸಾವಕಾಶ ಕೇಳಿರುವಂತದ್ದು? ಜೆಡಿಎಸ್ ಅಭ್ಯರ್ಥಿ. ಎಷ್ಟು ಒಟ್ಟು ಮತದಾರರು ಎಷ್ಟಿದ್ದಾರೆ? 1179. ಏನು 6 ತಿಂಗಳು ಮಾತ್ರ ಅವಧಿ ಇರುವಂತದ್ದು. ಈ ಸಂದರ್ಭದಲ್ಲಿ ಇಷ್ಟೊಂದು ಪ್ರತಿಷ್ಠೆಯಾಗಿ ಚುನಾವಣೆ ನಡೀತಾ ಇದೆ. ಏನ್ ಸರ್ಕಾರ ಘೋಷಣೆ ಅಲ್ಲ ಸರ್, ಪಾರ್ಟಿಸಿಪೇಟ್ ಮಾಡಲೇಬೇಕು, ಚುನಾವಣೆ ಎದುರಿಸಲೇಬೇಕು. ಆದ್ರೆ 6 ತಿಂಗಳು ಚುನಾವಣೆ, ಬರೀ 6 ತಿಂಗಳು ಅವಧಿ ಇರುವಂತದ್ದು. ತುಂಬಾ ಜೋರಾಗಿ ಚುನಾವಣೆ ಏನಿದೆ ವಿಶೇಷ? ಪ್ರತಿಷ್ಠೆ ಚುನಾವಣೆ ಅಷ್ಟೇ ಸರ್. ಇದೇನು ಜನರಿಗೆ ಇದರಿಂದ ಏನು ಅನುಕೂಲ ಆಗೋಷ್ಟದು ಏನಿಲ್ಲ. ಈ 6 ತಿಂಗಳು ಹೇಗೆ ಮತದಾನ ಹೇಗೆ ನಡೀತಾ ಇದೆ? ಜನ ಸುಗಮವಾಗಿ ನಡೀತಾ ಇದೆ. ಒಲವು ಯಾವ ರೀತಿ ಇದೆ ಸರ್? ಎಲ್ಲ ಅಭ್ಯರ್ಥಿಗಳಿಗೂ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಹೊರತು ಬೇರೆಯವ್ರು ಗೆಲ್ತಾರೆ ಅಂತ ಯಾರು ಹೇಳಲ್ಲ. ನಮ್ ಪ್ರಕಾರ ನಾವೇ ಗೆಲ್ತೀವಿ ಅಂತ ನಾವೇ ಹೇಳ್ತಾರೆ. ಅವ್ರ ಪ್ರಕಾರ ಅವರು ನಾವು ಗೆಲ್ತೀವಿ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿದ್ದಾಗೆ ನಮ್ ಪರವಾಗಿ ಇದೆ.